ವೀಕ್ಷಕರೇ, ಹೆಣಹೂತ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿತ್ತು. ಸಾಕ್ಷಿದಾರ ನ್ಯಾಯಾಧೀಶರ ಮುಂದೆ ಹಾಜರಾದರೂ ಕೂಡ ಎಸ್ಐಟಿ ರಚನೆ ಯಾಕೆ ಆಗಿಲ್ಲ ಅನ್ನೋ ಕೂಗಿಗೆ ಇವತ್ತು ಉತ್ತರ ಸಿಕ್ಕಿದೆ. ಎಸ್ಐಟಿಯು ರಚನೆ ಆಯಿತು. ಧರ್ಮಸ್ಥಳ ಫೈಲ್ಸ್ ಯಾವ ಕೇಸ್ಗಳಲ್ಲಿ ತನಿಖೆ ಮಾಡುತ್ತೆ? ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಬಗ್ಗೆ ತನಿಖೆ. ಜುಲೈ 4ರಂದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ 1995ರಿಂದ 2014ರವರೆಗೆ ನಡೆದಿರುವ ಪ್ರಕರಣಗಳ ತನಿಖೆ. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಆತ ಕೊಟ್ಟ ದೂರನ್ನು ಆಧರಿಸಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಬಗ್ಗೆ ತನಿಖೆ. ಈಗ ಎಸ್ಐಟಿ ರಚನೆಯಾಯಿತು. ಎಸ್ಐಟಿ ರಚನೆಯ ನಂತರದ ಕಾನೂನು ಪ್ರಾಸೆಸ್ಗಳು ಹೆಂಗಿರ್ತವೆ ಅಂತ, ತನಿಖೆ ಹೆಂಗೆಲ್ಲ ಆಗ್ತವೆ. ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಿಸಿದ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಧರ್ಮಸ್ಥಳ ಫೈಲ್ಸ್, ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದವ ದಾಖಲಿಸಿದ್ದ ದೂರನ್ನು ಆಧರಿಸಿ ಧರ್ಮಸ್ಥಳ ಫೈಲ್ಸ್ ಯಾವ ಕೇಸ್ಗಳಲ್ಲಿ ತನಿಖೆ ಮಾಡುತ್ತೆ? ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದ ಬಗ್ಗೆ ತನಿಖೆ. ಜುಲೈ 4ರಂದು ಸಾವಿರದ 1995ರಿಂದ 2014ರವರೆಗೆ ಏನೇನಾಗಿದೆ ಎನ್ನುವಂತಹದನ್ನ ಇನ್ನಷ್ಟೇ ತನಿಖೆಯ ಆಧಾರದಲ್ಲಿ ಗೊತ್ತಾಗಬೇಕಾಗಿರುವಂತಹದ್ದು. ಈಗಾಗಲೇ ಆತ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಸರ್ಕಾರ ಈಗ ಎಸ್ಐಟಿ ಕೂಡ ರಚನೆ ಮಾಡಿದೆ. ತನಿಖೆ ಯಾವ ಯಾವ ಹಂತದಲ್ಲಿ ನಡೆಯುತ್ತೆ ಎನ್ನುವಂತಹದ್ದು ಈಗಾಗಲೇ ತನಿಖೆಯ ಸ್ವರೂಪ, ಅದರಲ್ಲೂ ಸೌಜನ್ಯ ಪ್ರಕರಣದ ವ್ಯಾಪ್ತಿಗೂ ಕೂಡ ಈ ತನಿಖೆ ಹೋಗೋದಿಲ್ಲ. ಇದು ಕೇವಲ ಹೆಣಹೂತ ಪ್ರಕರಣಕ್ಕೆ ಮಾತ್ರ. ಸಾಕ್ಷಿದಾರ ನ್ಯಾಯಾಲಯಕ್ಕೆ ಹಾಜರಾಗಿ ಕೊಟ್ಟಂತಹ ಮೌಖಿಕ ಅಥವಾ ಲಿಖಿತ ಹೇಳಿಕೆಯ ಆಧಾರದಲ್ಲಿ ಇನ್ನು ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡ್ಕೊಂಡಿದ್ರು. ಇನ್ನು ಸಾಕ್ಷಿದಾರ ಜೊತೆಗೆ ವಕೀಲರು ಹೆಣಹೂತ ಸ್ಥಳಕ್ಕೆ ಬಂದು ನಾವು ತೋರಿಸ್ತೀವಿ ಎನ್ನುವಂತಹ ಒಂದು ಬಹಿರಂಗವಾದಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಅದರ ಆಧಾರದಲ್ಲಿ ಇನ್ನು ಎಸ್ಐಟಿ ಅದಕ್ಕೆ ಪ್ರತ್ಯೇಕವಾದಂತಹ ಪೊಲೀಸ್ ಅಧಿಕಾರಿಗಳಿಂದ ನೇಮಕ ಆಗುತ್ತೆ. ನೇಮಕ ಆದ ನಂತರ ಅಧಿಕೃತವಾಗಿ ತನಿಖೆಗೆ ಇಳಿಯುವಂಥ ಅಧಿಕಾರಿಗಳು ಮೊಟ್ಟ ಮೊದಲು ಮಾಡುವಂತಹದ್ದು, ಮೊದಲು ಆ ಸ್ಥಳಗಳ ರೇಖೆ ಮಾಡ್ಕೊಂಡು ಎಲ್ಲೆಲ್ಲೂ ಹೂತು ಹಾಕಿದ್ದೀರಾ ಅಂಥೇಳಿ ಮುಂಚಿತವಾಗಿಯೇ ರೇಖೆ ಮುಖಾಂತರವಾಗಿ ತೆಗೆದುಕೊಳ್ತಾರೋ, ಅಥವಾ ಸಾಕ್ಷಿಯನ್ನೇ ಸ್ವತಃ ಕರೆದುಕೊಂಡು ಸ್ಥಳಕ್ಕೆ ಹೋಗಿ ಹೂತಿಟ್ಟ ಜಾಗವನ್ನು ಮತ್ತೆ ಅಗಿಯುವಂಥ ಕೆಲಸಗಳಾಗ್ತಾವೋ. ಆ ಅಗಿಯುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿರ್ತಾರೆ, ಜೊತೆಗೆ ಸಾಕ್ಷಿದಾರ ಇರ್ತಾರೆ. ಇನ್ನು ಸಾಕ್ಷಿದಾರ ಒಪ್ಪಿಗೆ ಕೊಟ್ಟರೆ ವಕೀಲರು ಆ ಸ್ಥಳದಲ್ಲಿ ಇರ್ತಾರೆ. ಇನ್ನು ಎಸ್ಐಟಿಯ ಅಧಿಕಾರಿಗಳಿಗೆ ಪೂರಕವಾದ FSL ಎಕ್ಸ್ಪರ್ಟ್ಗಳು ಕೂಡ ಆ ಜಾಗದಲ್ಲಿ ಇರಬೇಕು. ಕಾರಣ, ತೆಗೆಯಲಾಗುವಂತಹ ಅಸ್ಥಿಪಂಜರ, ತೆಗೆಯುತ್ತೇನೆ ಎಂದು ಹೇಳಲಾಗಿರ್ತಕ್ಕಂತಹ ಅಸ್ಥಿಪಂಜರ, ಅದನ್ನು ಸುರಕ್ಷಿತವಾಗಿ ಸಂಗ್ರಹಿಸುವಂತಹ ಎಲ್ಲ ತರಹದ ಟೆಕ್ನಾಲಜಿಗಳು ಕೂಡ ಆ ಸ್ಥಳದಲ್ಲಿ ಇರಬೇಕಾಗಿರುತ್ತೆ. ಏಕಾಏಕಿ 20-25 ವರ್ಷದ ಹಿಂದೆ ಘಟಿಸಿ ಹೋದ ಘಟನೆಯಲ್ಲಿ ಕೊಲೆಯಾಗಿದ್ದಾರೋ, ಅಸಹಜ ಸಾವೋ, ಮತ್ತೊಂದು ಸಾವೋ, ಅದು ಮೃತದೇಹ ಹೊರತೆಗೆದ ನಂತರ ಅದನ್ನು FSL ಎಕ್ಸ್ಪರ್ಟ್ಗಳು ಅದರ ಅಧ್ಯಯನ ಮಾಡಿ ಯಾವ ರೂಪದಲ್ಲಿ ಕೊಲೆಯಾಗಿದ್ದಾರೆ ಎನ್ನುವಂತಹದ್ದು FSLನ ರಿಪೋರ್ಟ್ ಬರಬೇಕು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಫೈಲ್ಸ್ 3 ಕೃತ್ಯಗಳ ಬಗ್ಗೆ ನಿರ್ದಿಷ್ಟವಾಗಿ ಹೇಳಿರುವ ದೂರುದಾರ 3 ಕೃತ್ಯಗಳ ಬಗ್ಗೆ ನಿರ್ದಿಷ್ಟವಾಗಿ ಹೇಳಿದ್ದಾನೆ. 2010ರಲ್ಲಿ ಧರ್ಮಸ್ಥಳದ ಕಲ್ಲೇರಿ ಬಳಿ ವಿದ್ಯಾರ್ಥಿನಿ ಶವವನ್ನು ಹೂತ ಪ್ರಕರಣ, 12ರಿಂದ 15 ವರ್ಷದ ಬಾಲಕಿಯ ಮೃತದೇಹವನ್ನು ಗುಂಡಿ ತೆಗೆದು ಹೂತ ಕೃತ್ಯ, ಶಾಲಾ ಬ್ಯಾಗ್ ಸಮೇತ ಆಕೆಯ ಸಮವಸ್ತ್ರದೊಂದಿಗೆ ಹೂತಿದ್ದ ಆ ಕಾರ್ಮಿಕ, ಆತ ಪ್ರತ್ಯೇಕವಾದ ಉಲ್ಲೇಖ ಮಾಡಿದ್ದಾನೆ. ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದ, ಕತ್ತು ಹಿಸುಕಿ ಸಾಯಿಸಿದ್ದ ಗುರುತು ಇತ್ತು ಅಂತ ಹೇಳಿದ್ದ. ಇದು ಧರ್ಮಸ್ಥಳ ಫೈಲ್ಸ್ 3 ಕೃತ್ಯಗಳ ಬಗ್ಗೆ ನಿರ್ದಿಷ್ಟವಾಗಿ ಹೇಳಿರ್ತಕ್ಕಂತಹ ದೂರುದಾರ. ಇನ್ನು ದೂರುದಾರ ಕೊಟ್ಟಿರ್ತಕ್ಕಂತಹ ದೂರಿನ ಆಧಾರದಲ್ಲಿ ಪ್ರತ್ಯೇಕವಾದಂತಹ ಉಲ್ಲೇಖವೂ ಕೂಡ ಇತ್ತು. 12ರಿಂದ 15 ವರ್ಷದ ಬಾಲಕಿ ಅಂದರೆ ಅಪ್ರಾಪ್ತ ವಯಸ್ಸಿನ ಯುವತಿ. ಆ ಯುವತಿ ಶಾಲಾ ಬ್ಯಾಗಿನೊಂದಿಗೆ ಅಲ್ಲಿ ಪತ್ತೆಯಾಗಿದ್ದಳು. ಆಕೆಯ ಗುಪ್ತ ಭಾಗದ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವ ಮಾರ್ಕ್ಗಳು ಭಾಸವಾಗ್ತಾ ಇತ್ತು, ನನ್ನ ಕಣ್ಣಿಗೆ ರಾಚ್ತಾ ಇತ್ತು ಅಂತ ಹೇಳ್ಕೊಂಡಿದ್ದ. ಅದರ ಅರ್ಥ ಒಂದು ಬ್ರೂಟಲ್ ರೇಪ್ ನಡೆದಿದೆ ಅಂತ. 12ರಿಂದ 15 ವರ್ಷದ ಯುವತಿ, 12ರಿಂದ 15 ವರ್ಷದ ಬಾಲಕಿ, 15ರಿಂದ 15 ವರ್ಷದ ಯುವತಿ, 12ರಿಂದ 15 ವರ್ಷದ ಬಾಲಕಿ, 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 12ರಿಂದ 15 ವರ್ಷದ ಬಾಲಕಿ,
ಇದೆ.
ಸೊ ಅದು ಕಲ್ಲೇರಿಯ ಬಳಿ ವಿದ್ಯಾರ್ಥಿನಿಯ ಶವವನ್ನು ನಾನು ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದ ಆತ. ಈಗ 27 ವರ್ಷದ ಹಿಂದೆ ಭೂಮಿಯ ಸ್ವರೂಪ, ಈ ಮನುಷ್ಯ ಎಲ್ಲಿ ಹೂತು ಹಾಕಿದ್ನೋ ಅದರ ಸ್ವರೂಪಗಳು ಈಗ ಬದಲಾಗಿರ್ತವೆ. ಆ ಕಾಲಘಟ್ಟದಲ್ಲಿ ಮರಗಳಿರೋದಿಲ್ಲ, ಈಗ ಅದರಲ್ಲಿ ಮರಗಳಿರ್ತವೆ. ಆಗ ಅದು ನಿರ್ಜನ ಪ್ರದೇಶವಾಗಿದ್ದಿರಲೂಬಹುದು, ಈಗ ದಟ್ಟ ಅರಣ್ಯ ಪ್ರದೇಶ ಆಗಿರುತ್ತವೆ. ಸೊ ಆತನಿಗೆ ಸರಿಯಾದಂತಹ ಜ್ಞಾಪಕ ಶಕ್ತಿ ವಿಜ್ಞಾನದ ಆಧಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂತಹದ್ದೇ ಜಾಗ ಅಂತ ಹುಡುಕೋದಕ್ಕೆ ಆತನಿಗೆ ಒಂದಷ್ಟು ದಿವಸಗಳು ಬೇಕಾಗಿ ಬರಬಹುದು. ಸೊ ಬ್ಯಾಗ್ ಸಮೇತ ಹೂತು ಹಾಕಿದ ಹೆಣವನ್ನ ಯಾವ ಜಾಗದಲ್ಲಿ ಹೂತು ಹಾಕಿದ್ದೀನಿ ಎನ್ನುವಂತಹದ್ದನ್ನು ಪತ್ತೆ ಹಚ್ಚಿ ಅದೇ ಸ್ಥಳದಲ್ಲಿ ಮಣ್ಣು ಕೆರೆದು ಒಳಗೆ ಕೊಲ್ಲಲ್ಪಟ್ಟ ಅಥವಾ ಈತ ಹೇಳುವಂತೆ ಅತ್ಯಾಚಾರಕ್ಕೊಳಗಾಗಿ ಮಣ್ಣು ಸೇರಿರ್ತಕ್ಕಂತಹ ಮೃತದೇಹವನ್ನು ಎತ್ತುವ ಗಳಿಗೆ ಯಾವಾಗ ಬರುತ್ತೋ ಎನ್ನುವಂತಹದ್ದು. ಈಗ ಪ್ರತ್ಯೇಕವಾಗಿ ಈತ ಹೇಳಿದ್ದಾನೆ, ದುರುದಾರ ಶಾಲಾ ಬ್ಯಾಗ್ ಇತ್ತು, ಆ ಮಗುವಿನ ಕುತ್ತಿಗೆಯನ್ನು ಹಿಸುಕಲಾಗಿತ್ತು ಅಂತ. ಅರ್ಥಾತ್ ಯಾರ ಕೊಲೆ ಮಾಡಿದ್ದಾರೆ. ಜೀವಂತವಾಗಿದ್ದಾಗ ಆಕೆಯ ದೇಹದ ಮೇಲೆ ಅತ್ಯಾಚಾರ ಎಸಗಿರಬಹುದು ಅಂತ ಅಂದಾಜಿಸಿದ್ದಾನೆ ಆತ. ಪ್ರತ್ಯೇಕವಾಗಿ ಹೇಳ್ಕೊಂಡಿರುವಂತಹದ್ದು ಈ ಪ್ರಕರಣದಲ್ಲಿ, ಈ ಕೇಸಲ್ಲಿ ಆ ಹೆಣ್ಣು ಮಗಳ ಪ್ರಾಯ, ವಯಸ್ಸು, ಏಜ್ 15ರಿಂದ ಅರ್ಥಾತ್ 12ರಿಂದ 15 ಅಂತ. ಅದರ ಅರ್ಥ ಏನು? ಹುಡುಗಿ ಮೈನರ್, ಅಪ್ರಾಪ್ತೆ. ಆ ಹೆಣ್ಣು ಮಗಳ ಮೇಲೆ ಬ್ರೂಟಲ್ ರೇಪ್ ಆಗಿತ್ತು. ಈಗ ತನಿಖೆಯಲ್ಲಿ SIT ರಚನೆ ಆಗಿರೋದು ಸುಮ್ಮನೆ ನೋಡ್ಕೊಂಡು ಬನ್ನಿ ಅಂತ ಕಳಿಸೋದಕ್ಕಲ್ಲ. SIT ರಚನೆ ಆಗಿರೋದು ಕೇವಲ ಹೆಣಹೂತ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ. ಹಾಗಾಗಿ ಹೆಣಹೂತ ಪ್ರಕರಣದಲ್ಲಿ 12ರಿಂದ 15 ವರ್ಷದ ಯುವತಿಯ ಬಗ್ಗೆಯೂ ಕೂಡ ಪ್ರತ್ಯೇಕ ಉಲ್ಲೇಖ ಇದೆಯಲ್ಲ, ಇದು ಕೂಡ SIT ತನಿಖೆಗೆ ಒಳಪಡುತ್ತೆ. ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಸಾಕ್ಷಿದಾರ ತೋರಿಸ್ಬೇಕು. ಆಮೇಲೆ ಪೊಲೀಸರು ಬಂದ ನಂತರ ಕೈ ಎತ್ತುಬಿಟ್ರೆ ನನಗೆ ಗೊತ್ತಿಲ್ಲ, ಸ್ಥಳ ನೆನಪಿಲ್ಲ ಅಂದರೆ ಆಗಲ್ಲ, ಅದು ಆಭಾಸ, ಅದು ಸುಳ್ಳ್ಯಾಕೆ ಹೇಳಿದೆ ಅಂತ ಆಗುತ್ತೆ. ಈತನ ಮೇಲೆಯೇ ಮತ್ತೊಂದು FIR ದಾಖಲಾಗಬಹುದು. ಈತ ಹೇಳಿದ್ದಾನೆ ಹೆಣ ಹೂತಿದ್ದೀನಿ ಅಂತ, ಈತನೇ ಹೇಳಿದ್ದಾನೆ ಇಂತಿಂತಹ ವಯಸ್ಸಿನ ಯುವತಿಯನ್ನು ನಾನೇ ಹೂತು ಹಾಕಿದ್ದೀನಿ ಅಂತ, ಈತನೇ ಹೇಳ್ಕೊಂಡಿದ್ದಾನೆ ಇಂತಿಂತಹ ಸ್ಥಳದಲ್ಲೇ ನಾನು ಹೂತು ಹಾಕಿದ್ದೀನಿ ಅಂತ. ಸೊ ಧರ್ಮಸ್ಥಳ ಫೈಲ್ಸ್ 20 ವರ್ಷದ ಮಹಿಳೆಯ ದೇಹವನ್ನು ಸುಡಲಾಗಿತ್ತು. ಅಕ್ಷಮ್ಯ ಅಪರಾಧ ಅದು. ಆ 20 ವರ್ಷದ ಮಹಿಳೆಯ ಮುಖಕ್ಕೆ ಆಸಿಡ್ ಹಾಕಿ ಸುಡಲಾಗಿತ್ತು. ಆಕೆಯ ದೇಹವನ್ನ ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು. ಆಕೆಯ ದೇಹವನ್ನು ಹೂಳುವುದರ ಬದಲು ಸುಡುವಂತೆ ಸೂಚಿಸಲಾಗಿತ್ತು. ಆಕೆಯ ದೇಹದ ಜೊತೆಗೆ ಆಕೆಯ ಪಾದರಕ್ಷೆ, ಆಕೆಯ ವಸ್ತುವನ್ನು ಕೂಡ ಸುಡಲಾಗಿತ್ತು. ವೆರಿ ಟ್ರೈನ್ಡ್ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಇದು ದಾಖಲಾಗಿದೆ. 20 ವರ್ಷದ ಮಹಿಳೆಯ ದೇಹವನ್ನ ಲಿಟ್ರಲಿ ಸುಡಲಾಗಿತ್ತು ಅಂತೆ. ಈತ ಕೊಟ್ಟಿರ್ತಕ್ಕಂಥ ದೂರಲ್ಲಿ ಈತನೇ ದಾಖಲು ಮಾಡಿರುವಂತಹದ್ದು. ಲಿಟ್ರಲಿ ಸುಡಲಾಗಿತ್ತು. ಆಕೆಯ ಮುಖಕ್ಕೆ ಆಸಿಡ್ ಅನ್ನು ಉಯ್ಯಲಾಗಿತ್ತು. ಅರ್ಥಾತ್ ಮುಖ ಚೆಹರೆ ಯಾವ ಕಾಲಘಟ್ಟದಲ್ಲೂ ಕೂಡ ಗೊತ್ತು ಹಿಡಿಯೋದಕ್ಕೆ, ಗೊತ್ತು ಪಡಿಸೋದಕ್ಕೆ ಅಥವಾ ಪರಿಚಯ ಸಿಗೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅತ್ಯಂತ ಕ್ರೂಷಿಯಲ್ ಆಗಿ ಆಕೆಯ ಮುಖಕ್ಕೆ ಆಸಿಡ್ ಅನ್ನು ಸುರಿಯಲಾಗಿತ್ತು. ಅರ್ಥಾತ್ ಆ ಮೃತದೇಹವನ್ನ, ಅದು ಕೂಡ ರೇಪ್ ಮಾಡಲಾಗಿತ್ತು ಎನ್ನುವಂತಹದ್ದು ಆತನ ದೂರಿನಲ್ಲಿರುವಂತಹದ್ದು. ಆಕೆಯ ದೇಹವನ್ನ ಸುಡೋದಕ್ಕೆ ಸೂಚನೆ ಕೊಟ್ಟರು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಕೆಲವೊಂದು ಹೆಣಗಳನ್ನು ಹೂತು ಹಾಕು ಅಂತ ಹೇಳ್ತಿದ್ರಂತೆ ಯಾರೋ ಬಂದು, ಆದರೆ ಈ ಹೆಣವನ್ನ ಸುಡಬೇಕು ನೀನು ಭೀಮಾ ಅಂತ ಹೇಳ್ತಿದ್ರಂತೆ. ಯಾಕೆ ಸುಡಬೇಕು ಅನ್ನೋದನ್ನ ಯೋಚನೆ ಮಾಡುವಷ್ಟು ವಿವೇಚನೆ ಆ ಕಾಲಘಟ್ಟದಲ್ಲಿ ಭೀಮನಿಗಿತ್ತೋ ಇಲ್ವೋ ಗೊತ್ತಿಲ್ಲ. ಐ ಆಮ್ ನಾಟ್ ಶೂರ್. ಆ ಕಾಲಘಟ್ಟದಲ್ಲಿ ಆ ವ್ಯಕ್ತಿಗೆ ಆ ತರಹದ್ದೊಂದು ವಿವೇಚನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ತರಹದ ಒಂದು ಆರ್ಡರ್ ಬರ್ತಾ ಇತ್ತು ಎನ್ನುವಂತಹದ್ದು. ಸೊ ಈ ಮೃತದೇಹಕ್ಕೆ ಮಾತ್ರ ಸುಡಬೇಕು ಎನ್ನುವಂತಹ ಸೂಚನೆಗಳು ಬರ್ತಿತ್ತಂತೆ. ಹಾಗಾದ್ರೆ ಯಾಕೆ ಸುಟ್ರು? ಈಗ ನೋಡಿ, ಕೆಲ ಅಪರಾಧ ಪ್ರಕರಣಗಳಲ್ಲಿ ಒಂದು ಮೃತದೇಹವನ್ನು ಸುಟ್ಟರೆ ಸಾಕ್ಷಿ ನಾಶಪಡಿಸುವ ಸಾಧ್ಯತೆಗಳಿಂದಲೇ ಸುಟ್ಟಿರ್ತಾರೆ ಅನ್ನೋದು ಪೊಲೀಸರ ಅಂದಾಜು. ಸೊ 20, 27, 25 ವರ್ಷದ ಹಿಂದೆ ಒಂದು ಮೃತದೇಹವನ್ನು ಸುಟ್ಟಿದ್ದಾರೆ ಎನ್ನುವುದಾದರೆ ಅದರ ಹಿಂದೆ ಸಾಕ್ಷಿ ನಾಶದ ಉದ್ದೇಶವೇ ಇರಬಹುದು. ಕೊಠಡಿ ಒಂದರಲ್ಲಿ ಕುರ್ಚಿಗಳಿಗೆ ಕಟ್ಟಿ ಟವಲ್ ಬಳಸಿ ಉಸಿರುಗಟ್ಟಿಸಿ ಕೊಲೆ. ನನ್ನ ಕಣ್ಣೆದುರೇ ಈ ಕೊಲೆಗಳು ನಡೆದಿದೆ ಎಂದು ದೂರುದಾರನ ಆರೋಪ. ಕೊಲೆಯಾದ ಆ ಭಿಕ್ಷುಕರ ಶವಗಳನ್ನು ಹೂಳುವಂತೆ ಸೂಚಿಸಲಾಗಿತ್ತು. ಧರ್ಮಸ್ಥಳ ಫೈಲ್ಸ್ ನಿರ್ಗತಿಕ ಬಡ ಪುರುಷ ಭಿಕ್ಷುಕರ ಭೀಕರ ಹತ್ಯೆ ಆರೋಪ.
ಕೊಠಡಿ ಒಂದರಲ್ಲಿ ಕುರ್ಚಿಗಳಿಗೆ ಕಟ್ಟಿ ಟವಲ್ ಬಳಸಿ ಉಸಿರುಗಟ್ಟಿಸಿ ಕೊಲೆ. ನನ್ನ ಕಣ್ಣೆದುರೇ ಈ ಕೊಲೆಗಳು ನಡೆದಿವೆ ಎಂದು ದೂರುದಾರನ ಆರೋಪ ಇತ್ತು. ಕೊಲೆಯಾದ ಆ ಭಿಕ್ಷುಕರ ಶವಗಳನ್ನು ಹೂಳುವಂತೆ ಸೂಚಿಸಲಾಗಿತ್ತು. ಧರ್ಮಸ್ಥಳ ಫೈಲ್ಸ್ ನಿರ್ಗತಿಕ ಬಡ ಪುರುಷ ಭಿಕ್ಷುಕರ ಭೀಕರ ಹತ್ಯೆ. ನೋಡಿ, ಈ ದೂರುದಾರ ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿ ಅದಾದ ನಂತರ ಕೊಲೆ ಆಗ್ತಾ ಇತ್ತು ಎನ್ನುವಂಥ ಆರೋಪವನ್ನು ಹೊರಚಿದ್ದ. ಆದರೆ ನಿರ್ಗತಿಕ ಭಿಕ್ಷುಕರು ಕೂಡ ಆ ಪ್ರದೇಶಕ್ಕೆ ಬರ್ತಾ ಇದ್ರು. ಅವರನ್ನು ಕೊಲ್ಲುವ ಸ್ವರೂಪ ಬೇರೆ ಇತ್ತು ಅಂತ. ಇವರ ಮರ್ಡರ್ ಮಾಡುವಂತಹ ರೀತಿ, ಆ ಸ್ಟೈಲು ಬೇರೆ ಇತ್ತು. ಅವರನ್ನು ಒಂದು ಕುರ್ಚಿಯ ಮೇಲೆ, ಈ ಕೈಕಾಲಿರ್ತಕ್ಕಂತಹ ಕುರ್ಚಿ ಇರ್ತಾವೆ ನೋಡಿ, ಆ ಕುರ್ಚಿಯಲ್ಲಿ ಅವರನ್ನು ಕೂರಿಸಿ ಅದಾದ ನಂತರ ಕೈಗಳನ್ನು ಟವಲ್ ಮುಖಾಂತರವಾಗಿ ಕಟ್ಟಿ ಅವರನ್ನು ಅತ್ಯಂತ ಭೀಕರವಾಗಿ ಕೊಲ್ಲಲಾಗ್ತಾ ಇತ್ತು ಅಂತ. ಆದರೆ ಹೆಣ್ಣನ್ನು ಕೊಲ್ಲೋದಕ್ಕೆ ಅತ್ಯಾಚಾರ ಎನ್ನುವಂತಹ ದೇಹ ಸುಖವನ್ನು ಪಡಿತಾ ಇದ್ರು. ಆದರೆ ಈ ಭಿಕ್ಷುಕರನ್ನು ಕೊಲ್ಲೋದಕ್ಕೆ ಅವರು ಪಡಿತಾ ಇರೋ ಸಂಭಾವನೆ ಏನು? ಹಂಗಾದ್ರೆ ಭಿಕ್ಷುಕರು ಮೊದಲೇ ಭಿಕ್ಷುಕರು, ಯಾರ ಜೊತೆನೋ ಭಿಕ್ಷೆ ಬೇಡ ಜೀವನ ಮಾಡೋರು, ಅವರನ್ನು ಕೊಲ್ಲೋದಕ್ಕಿದ್ದಂಥ ಉದ್ದೇಶ ಏನು? ಈ SIT ತನಿಖೆಯಲ್ಲಿ ಹೊರಬರುತ್ತದು. ಒಂದು ವೇಳೆ ತನಿಖೆ ನಡೆದರೆ ಭಿಕ್ಷುಕರನ್ನೂ ಕೂಡ ಕೊಲ್ತಾ ಇದ್ರು. ನಿರ್ಗತಿಕರು, ನಾನಾ ತರಹದ ಮಾನಸಿಕ ಸ್ಥಿಮಿತ ಕಳೆದುಕೊಂಡವರೆಲ್ಲರೂ ಕೂಡ ಆ ಭಾಗಕ್ಕೆ ಬರ್ತಾ ಇದ್ರು. ಅಂಥವರನ್ನು ಕೂಡ ಬಿಡದೆ ಅತ್ಯಂತ ಅಮಾನವೀಯವಾಗಿ ಕೊಲ್ಲಲಾಗ್ತಾ ಇತ್ತು ಅಂತ ದೂರುದಾರನ ಆರೋಪ ಒಂದೆರಡಲ್ಲ. ಕೊಲ್ಲುವ ರೀತಿ ಅವರವರ ಯೋಗ್ಯತೆಗೆ ಅನುಸಾರವಾಗಿತ್ತು ಅಂತ. ಎಲ್ಲ ಕೃತ್ಯಗಳ ನಡುವೆ ಸಮಾನ ಅಂಶ. ಒಂದು ಹೂತ ಸುಟ್ಟ ಮಹಿಳೆಯರ ಶವಗಳ ಮೇಲೆ ಅತ್ಯಾಚಾರದ ಗುರುತು. ಹೂತ ಸುಟ್ಟ ಬಾಲಕಿಯರ ಶವಗಳ ಮೇಲೆ ಅತ್ಯಾಚಾರದ ಮಾರ್ಕ್. ಆ ಮಹಿಳೆಯರು ಬಾಲಕಿಯರ ಶವದ ಮೇಲೆ ಒಳ ಉಡುಪು ಇರುತ್ತಿರಲಿಲ್ಲ. ಆ ಮಹಿಳೆಯರು ಬಾಲಕಿಯರ ಶವದ ಖಾಸಗಿ ಭಾಗಗಳು, ಪ್ರೈವೇಟ್ ಪಾರ್ಟ್ಸ್ ಮೇಲೆ ಗಾಯದ ಗುರುತುಗಳಿರ್ತಾ ಇದ್ವು. ಅತ್ಯಂತ ಕ್ರೂರ ರೀತಿಯಲ್ಲಿ ಲೈಂಗಿಕ ಆಕ್ರಮಣದ ಗುರುತುಗಳು ಇರ್ತಾ ಇದ್ವು. ಕೆಲ ಮಹಿಳೆಯರು ಬಾಲಕಿಯರ ಮೃತದೇಹದ ಮೇಲೆ ಆಸಿಡ್ನಿಂದ ಸುಟ್ಟ ಗುರುತುಗಳು ಕಾಣ್ತಾ ಇತ್ತು. ಕೆಲವು ಶವಗಳನ್ನು ಆಸಿಡ್ ಹಾಕಿ ಸುಡಲಾಗ್ತಿತ್ತು. ಕೆಲವು ಮೃತದೇಹಗಳನ್ನು ಡೀಸೆಲ್ ಹಾಕಿ ಸುಟ್ಟು ಹಾಕಲಾಗುತ್ತಿತ್ತು. ದೂರುದಾರನ ದೂರಿನಲ್ಲಿ ಉಲ್ಲೇಖಿತ ಎಲ್ಲಾ ಕೃತ್ಯಗಳಲ್ಲಿ ಸಾಮ್ಯತೆಗಳಿದ್ದಾವೆ. ಎಲ್ಲಾ ಕೃತ್ಯಗಳ ನಡುವೆ ಸಮಾನ ಅಂಶ. ಆತ ಸಾಕಷ್ಟು ಕೃತ್ಯಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಆ ಎಲ್ಲ ಕ್ರೈಮ್ ಕೃತ್ಯಗಳಲ್ಲೂ ಕೂಡ ಒಂದೇ ತೆರನಾದಂತಹ ಸಾಮ್ಯತೆಗಳಿದ್ದಾವೆ. ಮಹಿಳೆಯರ ಮೃತದೇಹಗಳ ಪ್ರೈವೇಟ್ ಪಾರ್ಟ್ಸ್ಗಳಲ್ಲಿ ಲೈಂಗಿಕ ದೌರ್ಜನ್ಯವೆಸಗಿರ್ತಕ್ಕಂತಹ ಗುರುತು, ಅರ್ಥಾತ್ ರೇಪ್ ಟಾರ್ಚರ್ ಕೊಡುವಾಗ ಹೆಣ್ಣಿನ ಯಾವ ಯಾವ ಭಾಗಕ್ಕೆ ರೇಪಿಸ್ಟ್ ಮುಟ್ಟೋದಕ್ಕೆ ಸಾಧ್ಯನೋ, ವಿಕೃತವಾಗಿ ಅದನ್ನು ಗಾಯಗೊಳಿಸೋದಕ್ಕೆ ಸಾಧ್ಯನೋ ಆ ಮಾರ್ಕ್ಗಳೆಲ್ಲವೂ ಕೂಡ ಆ ಮೃತದೇಹದ ಖಾಸಗಿ ಪಾರ್ಟ್ಸ್ಗಳಲ್ಲಿ ಕಾಣಿಸ್ತಾ ಇತ್ತು ಅಂತ ದೂರುದಾರನ ಉದ್ದೇಶ. ಅದಾದ ನಂತರ ನಿರ್ಗತಿಕರನ್ನ ಅಟ್ಟಾಡಿಸಿ ಕೊಲ್ಲಲಾಗ್ತಾ ಇತ್ತು. ಅವರನ್ನು ಅತ್ಯಂತ ಬ್ರೂಟಲ್ ಆಗಿ ಕೊಲ್ಲಲಾಗ್ತಾ ಇತ್ತು. ಚೇರಿಗೆ ಕಟ್ಟಿ ಹಾಕಿ ಟವಲ್ ಮುಖಾಂತರವಾಗಿ ಸಾಕ್ಷ್ಯ ಸಿಗದ ಹಾಗೆ ಅತ್ಯಂತ ತರಬೇತುದಾರರು ಏನು ಕೊಲ್ತಾ ಇದ್ರು. ಈ ಬ್ರಿಟಿಷ್ ಕಾಲದಲ್ಲೆಲ್ಲ ಒಂದಷ್ಟು ಬೇರೆ ಬೇರೆ ರೂಪಗಳಿತ್ತು ಕೆಲವರನ್ನ ಕೊಲ್ಲೋದು. ಸೊ ಈ ಕೃತ್ಯಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಕ್ಯಾಟಗರಿಗೆ ಅನುಸಾರವಾಗಿ ಆತನನ್ನು ಕೊಲ್ಲಲಾಗ್ತಾ ಇತ್ತು ಅಂತ. ನಿರ್ಗತಿಕರನ್ನ ಯಾವತ್ತೂ ಕೂಡ ಕಾಡು ಮಧ್ಯೆ ಕರ್ಕೊಂಡು ಹೋಗಿ ಕೊಲ್ತಾ ಇರಲಿಲ್ಲ. ಕುರ್ಚಿಯಲ್ಲಿ ಅವರನ್ನು ಕಟ್ಟಿ ಹಾಕಿ ಕೊಲ್ಲಲಾಗ್ತಾ ಇತ್ತು ಎನ್ನುವಂತಹದ್ದು. ಸೊ ಕೃತ್ಯಗಳ ವಿವರಣೆ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲ ಕೃತ್ಯದ ಅದರ ಒಂದೇ ತೆರನಾದಂತಹ ಸಾಮೀಪ್ಯ ಇತ್ತು ಎನ್ನುವಂತಹದ್ದು ದೂರುದಾರನ ಉಲ್ಲೇಖ, ದೂರುದಾರನ ವಿವರಣೆ, ಆತನ ವ್ಯಾಖ್ಯಾನ. ಆ ಮಹಿಳೆಯರು ಬಾಲಕಿಯರ ಶವದ ಖಾಸಗಿ ಭಾಗಗಳಲ್ಲಿ ಗಾಯದ ಗುರುತು, ಅತ್ಯಂತ ಕ್ರೂರ ರೀತಿಯಲ್ಲಿ ಲೈಂಗಿಕ ಆಕ್ರಮಣದ ಗುರುತುಗಳು ಇರ್ತಾ ಇದ್ವು. ಕೆಲ ಮಹಿಳೆಯರು ಬಾಲಕಿಯರ ಮೃತದೇಹದ ಮೇಲೆ ಆಸಿಡ್ನಿಂದ ಸುಟ್ಟ ಗುರುತು. ಇನ್ನೂ ಕೆಲ ಶವಗಳನ್ನು ಆಸಿಡ್ ಹಾಕಿ ಸಂಪೂರ್ಣವಾಗಿ ಸುಡಲಾಗ್ತಾ ಇತ್ತು ಅಂತ. ಉಂಗುಷ್ಟದಿಂದ ಹಿಡಿದು ತಲೆಯವರೆಗೆ. ಕೆಲವು ಮೃತದೇಹಗಳ ಒಳ ಉಡುಪುಗಳು ಇರ್ತಾ ಇರಲಿಲ್ಲ. ದೂರುದಾರನ ಮಗಳಿಗೂ ಲೈಂಗಿಕ ಕಿರುಕುಳ. ನೋಡಿ, ಅತ್ಯಂತ ಗಂಭೀರವಾದಂಥ ವಿಚಾರ. ಧರ್ಮಸ್ಥಳದ ಮೇಲ್ವಿಚಾರಕರ ಆಪ್ತನೊಬ್ಬನಿಂದ ಲೈಂಗಿಕ ಕಿರುಕುಳ ಆಗಿತ್ತು. ಈತನೇ ಕೊಟ್ಟಂತಹ ಆರೋಪ. 2014ರಲ್ಲಿ ತನ್ನ ಮಗಳಿಗೂ ಕೂಡ ಲೈಂಗಿಕ ಕಿರುಕುಳವಾದ ಬಗ್ಗೆ ದೂರು. ಜುಲೈ 4ರಂದು ದಾಖಲಾದ FIRನಲ್ಲಿ ಉಲ್ಲೇಖ ಇದೆ.
ಆ ಕೃತ್ಯದ ಬಳಿಕ ಜೀವ ಭಯದಿಂದ ಧರ್ಮಸ್ಥಳದಿಂದ ಓಡಿ ಹೋದೆ. ಜೀವ ಭಯದಿಂದ ತಲೆಮರೆಸಿಕೊಂಡು ವಾಸಿಸುತ್ತಿದ್ದೇನೆ ಎಂದು ದೂರು. 1995ರಿಂದ 2014ರವರೆಗೆ ಈತನಿಗೆ ಅದು ಯಾವ ಅಡೆತಡೆಗಳಿರಲಿಲ್ಲ. ಸುಲಲಿತವಾಗಿ, ಲೀಲಾಜಾಲವಾಗಿ, ಸರಾಗವಾಗಿ ಆ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದ. ಯಾವಾಗ ತನ್ನ ಬುಡಕ್ಕೆ ಬಂದು ಬಡೀತು ನೋಡಿ, ಅರ್ಥಾತ್ ಈ FIRನಲ್ಲಿ ದಾಖಲಾಗಿರ್ತಕ್ಕಂಥ ವಿಚಾರ ಅದನ್ನು ಹೇಳಬೇಕಾದ್ರೆ ಈ ವಿವರಣೆಯನ್ನು ಕೊಡಲೇಬೇಕಾಗಿ ಬರುತ್ತೆ. ತನ್ನ ಮಗಳ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ನಡೆದ ನಂತರ ತನ್ನ ಸ್ವಂತ ರಕ್ತಕ್ಕೆ ಹುಟ್ಟಿದ ಮಗಳ ಮೇಲೆ ಲೈಂಗಿಕ ಕಿರುಕುಳ ಆದ ನಂತರ ಈತನಿಗೆ ಜೀವ ಭಯ ಬಂದಿದ್ದು. ಅಲ್ಲಿವರೆಗೂ ಎಷ್ಟೋ ಮಕ್ಕಳನ್ನ ರೇಪ್ ಮಾಡಲಾಗಿತ್ತು, ಈತನೇ ಹೂತು ಹಾಕಿದ್ದ, ಸುಟ್ಟು ಹಾಕಿದ್ದ. ಆವರೆಗೆ ಕಾಡದೇ ಇದ್ದಂತಹ ಒಂದು ಪಾಪ ಪ್ರಜ್ಞೆ ಯಾವಾಗ ತನ್ನ ಮಗಳ ಮೇಲೆ ಲೈಂಗಿಕ ಪೀಡನೆಗಳು ವ್ಯಕ್ತವಾದವೋ, ಯಾವಾಗ ತನ್ನ ಮಗಳನ್ನೂ ಕೂಡ ಈ ಕಾಮುಕರು ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು, ಜಾಗ ಖಾಲಿ ಮಾಡೋಣ ಅನ್ನಿಸ್ತೇನೋ ಮನಸ್ಸಲ್ಲಿ. ತನ್ನ ಸ್ವಂತ ಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅನ್ನುವಂತಹದ್ದು ದೂರಲ್ಲಿರುವಂತಹದ್ದು. ಇದು ಯಾವಾಗ ನಡೆದಿದೆ? 2014ರಲ್ಲಿ. 1995ರಿಂದ 2014ರವರೆಗೆ ನಾನಾ ಕ್ರೈಮ್ಗಳನ್ನು, ನಾನಾ ಅಪರಾಧಗಳನ್ನು ಕಣ್ಣಾರೆ ಕಂಡು ಪ್ರಾಯೋಗಿಕವಾಗಿ ಹೆಣಗಳನ್ನು ಹೂತು ಹಾಕಿ, ಕೆಲವೊಂದು ಹೆಣಗಳನ್ನು ಸುಟ್ಟು ಹಾಕಿ, ಕೆಲವೊಂದು ಕೊಲೆಗಳನ್ನು ಕಣ್ಣಾರೆ ಕಂಡು ಯಾವಾಗ 2014ರಲ್ಲಿ ತನ್ನ ಮಗಳ ಮೇಲೆ ಲೈಂಗಿಕ ಕಿರುಕುಳ ಎನ್ನುವಂತಹದ್ದು ಗೊತ್ತಾಗುತ್ತೋ ತಕ್ಷಣ ಈತನಿಗೆ ಜೀವ ಭಯ ಬರುತ್ತೆ. ತನ್ನ ಮಗು, ತನ್ನ ಹೆಂಡತಿಯನ್ನ ಕರ್ಕೊಂಡು ಇಡೀ ಆ ಗ್ರಾಮವನ್ನು ಬಿಟ್ಟು ದೂರ ಓಡೋಗ್ತಾನೆ. 2014ರಿಂದ 2024 ಡಿಸೆಂಬರ್ವರೆಗೂ ಕೂಡ ಈತನಿಗೆ ಅದರ ಬಗ್ಗೆ ಯಾವ ಪರಿಜ್ಞಾನವೂ ಇರಲಿಲ್ಲ. ಮುಂದೇನಾಗುತ್ತೋ, ಮುಂದೆ ನಾನು ಯಾವುದೇ ಕ್ಷಣದಲ್ಲಾದರೂ ಈ ತರಹದ್ದೊಂದು ಸಾಕ್ಷಿ ಹೇಳಬೇಕಾಗಿ ಬರಬಹುದು ಎನ್ನುವಂತಹ ಯಾವ ಪರಿಜ್ಞಾನವೂ ಇರಲಿಲ್ಲ. ಆದರೆ ಸಾಂದರ್ಭಿಕವಾಗಿ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ 2 ವಕೀಲರ ಹೆಸರು ಇರುತ್ತೆ. ಆ ವಕೀಲರ ಲೆಟರ್ ಪ್ಯಾಡ್ನಲ್ಲಿ ಒಂದು ದೂರುದಾರನ ಒಂದು ಅತ್ಯಂತ ಕರುಣಾಜನಕವಾದಂತಹ ಕಥೆಯ ಸಾಲುಗಳು ಉಲ್ಲೇಖ ಇರುತ್ತೆ. ಆತನ ಹೆಸರಿರೋದಿಲ್ಲ, ಅನಾಮಧೇಯ ಪತ್ರ ಅದು. ಆ ಪತ್ರದಲ್ಲಿ ಹೇಳ್ತಾನೆ, 1995 ಅಥವಾ 92ರ ಆಸುಪಾಸು, ಅಲ್ಲಿಂದ 2014ರವರೆಗೂ ನಾನು ನೈರ್ಮಲ್ಯ ಕೆಲಸಗಾರನಾಗಿ ಅಲ್ಲಿ ಕೆಲಸಕ್ಕಿದ್ದೆ. ಬರಬರುತ್ತಾ ನನ್ನ ವೃತ್ತಿ ಬದಲಾಯಿತು. ಅದಾದ ನಂತರ ಹೆಣ ಹೂಳೋದಕ್ಕೆ ಶುರು ಮಾಡ್ಕೊಂಡೆ, ನಾನಾ ತರಹದ ಕೊಲೆಗಳನ್ನು ನೋಡಿದೆ. ಸೊ ಈ ಪ್ರಕರಣ ಮುನ್ನೆಲೆಗೆ ಹೆಂಗೆ ಬಂತು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಅದಾದ ನಂತರ ಈ ಹೆಣಹೂತ ಪ್ರಕರಣ ಬಹಳಷ್ಟು ಸಂಚಲನವನ್ನು ಮೂಡಿಸ್ತು. ಆದರೆ ಇಲ್ಲಿ ಪ್ರಮುಖವಾಗಿ 2014ರಲ್ಲಾದಂತಹ ಘಟನೆಯನ್ನು ತನ್ನ ದೂರಿನಲ್ಲಿ ದಾಖಲು ಮಾಡ್ತಾರೆ. ಆ ಘಟನೆಯಲ್ಲಿ ಸಂತ್ರಸ್ತೆ ಯಾರು ಅಂತ ಕೇಳಿದ್ರೆ ಈ ದೂರುದಾರನ ಮಗಳು. ಸ್ವಂತ ನನ್ನ ಮಗಳ ಮೇಲೆ ಲೈಂಗಿಕ ಕಿರುಕುಳ ಆಯಿತು ಅಂತ ಅಲ್ಲಿವರೆಗೂ ತಡೆದುಕೊಂಡು ಇದ್ದಂತಹ ವ್ಯಕ್ತಿ ತನ್ನ ಸ್ವಂತ ಕರುಳಿನ ಕುಡಿಗೆ ಲೈಂಗಿಕ ಶೋಷಣೆ ಮಾಡೋದಕ್ಕೆ ಬಂದಾಗ ಎದ್ದು ನಿಂತರು. ಸೊ ಈಗ ಈ ಪ್ರಕರಣ ಒಂದು ಹಂತಕ್ಕೆ ಬಂದಿದೆ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ. ಕಾರಣ ಸರ್ಕಾರ ಒಂದು ಕಡೆ ವಿಳಂಬ ಮಾಡ್ತಾ ಇತ್ತು SIT ರಚನೆ ಮಾಡೋದಕ್ಕೆ. ಈಗ SIT ರಚನೆ ಕೂಡ ಆಗಿದೆ. ಅದರ ತನಿಖೆಯ ಪ್ರಾಥಮಿಕ ಪ್ರಾಸೆಸ್ಗಳು ಈಗೇನೋ ನಡೀತಾ ಇರಬಹುದು. ಅದು ಅಧಿಕೃತವಾಗಿ ಅವರು ಅಖಾಡಕ್ಕೆ ಇಳಿಯೋದು ಯಾವುದೇ ಕ್ಷಣದಲ್ಲಾಗಿರಲೂಬಹುದು, ಅದು ಯಾವುದೇ ರೂಪದಲ್ಲಾಗಿರಲೂಬಹುದು. ಪ್ರತ್ಯೇಕವಾದಂತಹ ಅಧಿಕಾರಿಗಳನ್ನು ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.